ವಾಟ್ಸಪ್ ಎವ್ರಿಬಡಿ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಕಲೇಶ್ಪುರದಲ್ಲಿ ಫೇಮಸ್ ಎತ್ತಿನ ಭುಜ ನೋಡೋಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ನೋಡೋಕ್ಕೆ ಹೋಮ್ ಸ್ಟೇಯಿಂದನೇ ಕಾಣಿಸ್ತಿತ್ತಲ್ವ ಎತ್ತಿನ ಭುಜ. ಬಟ್ ಈ ಸಲ ನೋಡ್ಕೊಂಡು ಹಾಗೆ ಎತ್ತಿನ ಭುಜದ ಮೇಲೆ ಹತ್ಬಿಡೋಣ ಅಂತ ಪ್ಲ್ಯಾನು. ಸಾಕು ಎಷ್ಟಂತ ನೋಡೋದು ದೂರದಿಂದ, ಈ ಸಲ ಹತ್ತೇ ಬಿಡೋಣ. ಆಲ್ಮೋಸ್ಟ್ 12 ಕಿಲೋಮೀಟ್ರ್ ಇದೆ ಹೋಮ್ ಸ್ಟೇಯಿಂದ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ 2 ಮೇನ್ ಟೆಂಪಲ್ಸ್ನ ತೋರಿಸಿದ್ದೆ ಸಕಲೇಶ್ಪುರದಲ್ಲಿ. ಈ ವ್ಲಾಗಲ್ಲಿ ನಾವು ನೋಡ್ತಿರೋ ದೇವಸ್ಥಾನ ನಾಣ್ಯ ಭೈರೇಶ್ವರ. ನಾನು ಆಲ್ರೆಡಿ ಹೇಳಿರೋದ್ರಲ್ಲಿ ಇದು 3ನೇ ದೇವಸ್ಥಾನ. ಹಾಗಿದ್ರೆ ಇನ್ನೊಂದು ಯಾವುದಂತ ಕೇಳ್ಬೋದು, ಬಟ್ ಅದನ್ನು ನಾವು ಕವರ್ ಮಾಡ್ತಾ ಇಲ್ಲ. ಆ ದೇವಸ್ಥಾನದ ಹೆಸರು ಘಾಟಿ ಭೈರವೇಶ್ವರ ಅಂತ. ಆ್ಯಕ್ಚುಲಿ ಈ ಎತ್ತಿನ ಭುಜ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟೇ ನಾಣ್ಯ ಭೈರೇಶ್ವರ ಟೆಂಪಲ್ಲು. ಇದಕ್ಕಿಂತ ಗಾಡಿ ಮುಂದಕ್ಕೆ ಹೋಗಲ್ಲ. ಸೊ ಗಾಡಿ ಇಲ್ಲೇ ಪಾರ್ಕ್ ಮಾಡಿ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ನಾನು ನೋಡ್ದಂಗೆ ಪರ್ ಪರ್ಸನ್ಗೆ 250 ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ಎಂಟ್ರಿ ಫೀ ಅಂತ. ಬಟ್ ಇವಾಗ ಕರೆಂಟ್ಲಿ ಅದಿಲ್ಲ. ಯಾಕಂದರೆ ಇಲ್ಲಿ ಸುಮಾರು ಲೋಕಲೈಟ್ಸ್ ಇರ್ತಾರಲ್ಲ, ಅವರೆಲ್ಲ ಅದರ ಅಗೇನ್ಸ್ಟ್ ಆಗಿ ಸ್ವಲ್ಪ ಹೋರಾಟ ಮಾಡಿ ತಡೆದಿದ್ದಾರೆ. ಸೊ ಆ್ಯಸ್ ಆಫ್ ನೌ ದೆರ್ ಈಸ್ ನೋ ಎಂಟ್ರಿ ಫೀ. ಆ್ಯಂಡ್ ಟೇಕ್ ಅ ಲುಕ್ ಎಟ್ ದಿಸ್. ಒಂದು 10-50 ಮೀಟರ್ಸ್ ನಡೆದಿದ ತಕ್ಷಣವೇ ಎತ್ತಿನ ಭುಜ ಪೀಕ್ ಇಲ್ಲಿಂದಾನೆ ಕಾಣಿಸುತ್ತೆ. ಲೆಟ್ ಮೀ ಜಸ್ಟ್ ಶೋ ಯು. ಎಸ್, ನಾವು ಇವಾಗ ಹೋಗ್ತಾ ಇರೋದು ಅಲ್ಲಿಗೇನೆ. ಹಾಗೆ ಈ ಎತ್ತಿನ ಭುಜ ಚಾರ್ಮಡಿ ಘಾಟ್ ರೇಂಜಲ್ಲೇ ಬರುತ್ತೆ. ಆಲ್ಮೋಸ್ಟ್ 4200 ಅಡಿ ಇದೆ. ಅಪಾರ್ಟ್ ಫ್ರಮ್ ದಟ್, ಸಕಲೇಶ್ಪುರದಲ್ಲಿ ಬೈರಾಪುರ ಅನ್ನೋ ಒಂದು ಚಿಕ್ಕ ಹಳ್ಳಿಗೆ ಈ ಎತ್ತಿನ ಭುಜ ಸೇರುತ್ತೆ. ಅರೌಂಡ್ 800 ಮೀಟರ್ಸ್ ಆದಮೇಲೆ ಫಾರೆಸ್ಟ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಈ ಲೆವೆಲ್ ನೇಚರ್ ಸೌಂಡ್ಸ್ ಇದ್ಬಿಟ್ರೆ ಯಾವ ಬಿ ಜಿ ಎಮ್ಮು ಹಾಕೋಕ್ಕೂ ಮನ್ಸು ಬರಲ್ಲ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದೇನು ಫಾರೆಸ್ಟ್ ಟ್ರಯಲ್ ಇದೆ, ತುಂಬ ಈಸಿ ಇದೆ. ಎಲ್ಲೂ ಸ್ಟೀಪ್ನೆಸ್ ಇಲ್ಲ, ನಾರ್ಮಲ್ ರೂಟು. ಎಷ್ಟು ಒಂದು 1 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ನೋಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಈ ಟ್ರೆಕ್ನ ಶಿಶಿಲಾ ಗುಡ್ಡ ಟ್ರೆಕ್ ಅಂತಲೂ ಕರೀತಾರೆ. ಯಾಕಂದರೆ ಪಕ್ಕದಲ್ಲಿ ಶಿಶಿಲಾ ವಿಲೇಜ್ ಇದೆ. ಸೊ ಆ ಲೋಕಲೈಟ್ಸ್ ಎಲ್ಲ ಇದನ್ನು ಶಿಶಿಲಾ ಗುಡ್ಡ ಅಂತಲೇ ಕರೆಯೋದು. ಆ್ಯಂಡ್ ಎತ್ತಿನ ಭುಜ ಅಂತ ಯಾಕೆ ಕರೀತಾರೆ ಅಂದರೆ ಆಕ್ಸ್ ಶೋಲ್ಡರ್. ಅದು ನೋಡೋದಕ್ಕೆ ಪ್ರಾಪರ್ ಆಕ್ಸ್ದು ಶೋಲ್ಡರ್ ಥರನೇ ಕಾಣಿಸುತ್ತೆ. ದಟ್ ಈಸ್ ಒನ್ ಆಫ್ ದ ರೀಸನ್. ಈ ಫಾರೆಸ್ಟ್ ಟ್ರೈಲ್ ಎಂಡ್ ಆಗ್ತಿದ್ದಂಗೆ ಒಂದೊಳ್ಳೆ ಓಪನ್ ಸ್ಪೇಸ್ ಕಾಣಿಸುತ್ತೆ. ಇದನ್ನು ಸೆಕೆಂಡ್ ವ್ಯೂ ಪಾಯಿಂಟ್ ಅಂತಲೇ ಕರೀತಾರೆ. ಇಲ್ಲಿ ಆ್ಯಕ್ಚುಲ್ ಆಗಿ ಸ್ವಲ್ಪ ಸ್ಟೀಪ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಈ ಸೆಕೆಂಡ್ ವ್ಯೂ ಪಾಯಿಂಟಿಗೆ ಬಂದು ಒಂದು ಸಲ 360 ಡಿಗ್ರಿ ವ್ಯೂ ನೋಡಿದ ತಕ್ಷಣ ನಿಜ ಕಳೆದೋಗ್ಬಿಡ್ತೀವಿ, ಅಷ್ಟು ಸಖತ್ತಾಗಿದೆ. ಇಲ್ಲಿಂದ ಇನ್ನೊಂದು ಪಾರ್ಟ್ ಅಂತಲೇ ಹೇಳ್ಬೋದು. ಇಷ್ಟೊತ್ತು ನಾವು ಬಂದಿದ್ದೊಂದು ಲೆಕ್ಕ, ಅದೊಂಥರ ಕಾಮ್ ಆಗಿತ್ತು ಜಾಗ, ಅಷ್ಟು ಸ್ಟ್ರೈನ್ ಆಗಲಿಲ್ಲ. ಆಗಲೇ ಹೇಳ್ದಂಗೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಈಗ ಇಲ್ಲಿಂದ ಆ್ಯಕ್ಚುಲ್ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟೀಪ್ನೆಸ್ ಹಾಗೇ ಇನ್ಕ್ರೀಸ್ ಆಗುತ್ತೆ ಹೋಗ್ತಾ ಹೋಗ್ತಾ. ನಾನು ಕೇಳಿರೋ ಹಾಗೆ ಲಾಸ್ಟ್ ಪಾರ್ಟ್ ಮಾತ್ರ ತುಂಬ ಡಿಫಿಕಲ್ಟ್ ಇರುತ್ತೆ ಅಂತ ಕೇಳಿದ್ದೀನಿ. ಸೊ ಅದನ್ನು ಮಾಡೇ ಬಿಡೋಣ. ಆ್ಯಂಡ್ ಎಸ್, ಫೈನಲಿ ಆ ಪಾರ್ಟ್ನ ಕವರ್ ಮಾಡಿ ಫೈನಲ್ ಪಾರ್ಟ್ಗೆ ಎಂಟ್ರಿ ಕೊಟ್ಟಾಗಿದೆ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಎತ್ತಿನ ಭುಜ ಸಖತ್ತಾಗಿದೆ. ಆ್ಯಕ್ಚುಲಿ ಇದನ್ನೇ ಹೇಳ್ತಾ ಇದ್ದೀನಿ ನಾನು ಆಗಲೇ, ಇದೇ ಡಿಫಿಕಲ್ಟ್ ಪಾರ್ಟ್. ಇಲ್ಲಿಂದ ಅಲ್ಲಿ ಹೋಗೋದೇ ಇರೋದು. ಆಲ್ಮೋಸ್ಟ್ 80 ಡಿಗ್ರಿ ಸ್ಟೀಪ್ ಇರುತ್ತೆ. ಇದು ಮಾತ್ರ ಮಾಡೋಣ, ಮಜಾ ಇರುತ್ತೆ. ಆ್ಯಂಡ್ ಐ ವುಡ್ ಆಲ್ಸೋ ಶೋ ಯು ನಾವು ಬಂದಿರೋ ದಾರಿ. ಇಲ್ಲಿಂದ ನಾಣ್ಯ ಭೈರೇಶ್ವರ ಟೆಂಪಲ್ ಕೂಡ ಕಾಣಿಸುತ್ತೆ, ನೀವು ನೋಡ್ಬೋದು. ನಾವು ಅಲ್ಲಿಂದಾನೇ ಟ್ರೆಕ್ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ. ಅಲ್ಲಿಂದ ಬಂದು 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 ಫೈನಲಿ ವಿ ಆರ್ ಹಿಯರ್.
ಆ್ಯಂಡ್ ಆಲ್ಸೋ ನಾನು ನೋಡ್ದಂಗೆ ಒಂದು 3-4 ಮಂತ್ಸ್ ಬ್ಯಾಕ್ ಬಿಫೋರ್ ಈ ಸೆಕೆಂಡ್ ವೇವ್ ಅಂತ ಏನು ಲಾಕ್ಡೌನ್ ಆಯಿತು ಅದಕ್ಕಿಂತ ಮುಂಚೆ ಇಲ್ಲಿ 10 ಜನಕ್ಕಿಂತ ಮೇಲ್ ಬಂದರೆ ಫಾರೆಸ್ಟ್ನವರೇ ಒಬ್ಬ ಗೈಡ್ನ ಇನ್ಚಾರ್ಜ್ ಆಗಿ ಕಳಿಸ್ಕೊಡ್ತಾಯಿದ್ರು. ಬಟ್ ಈಗ ಅದಿಲ್ಲ. ಆ್ಯಂಡ್ ಆಗ 250 ರುಪೀಸ್ ಕೂಡ ಚಾರ್ಜ್ ಮಾಡ್ತಾಯಿದ್ರು ಪರ್ ಹೆಡ್ಡು. ಸೊ ಎಷ್ಟೊಂದು ಜಾಗ ಎಕ್ಸ್ಪ್ಲೋರ್ ಮಾಡಿರೋರಿಗೆ ಈ ರೂಟ್ ಸ್ವಲ್ಪ ಗೊತ್ತಾಗೋದು ಈಸಿ ಆಗುತ್ತೆ. ಬಟ್ ಹೊಸೊಬ್ಬರಿಗೆ ಒಬ್ಬರು ಯಾರಾದರೂ ಜೊತೆಯಲ್ಲಿದ್ದರೆ ಒಳ್ಳೆಯದು. ಆ್ಯಂಡ್ ದಿಸ್ ಈಸ್ ಹೌ ದ ವ್ಯೂ ಲುಕ್ಸ್. ಕಂಪ್ಲೀಟ್ ಕವರ್ ಆಗೋಗಿದೆ ಫಾಗಲ್ಲಿ. ಇಲ್ಲಿ ನನಗನ್ಸೋ ಪ್ರಕಾರ ಫಾಗ್ ಇದ್ದೇ ಇರುತ್ತೆ. ಎಸ್ಪೆಷಲಿ ವಿಂಟರ್ ಮತ್ತು ಮಾನ್ಸೂನಲ್ಲಿ ಬಂದುಬಿಟ್ರೆ ಮಾತ್ರ ವ್ಯೂ ತುಂಬ ಕ್ಲಿಯರ್ ಇರಲ್ಲ. ಬಟ್ ಸ್ಟಿಲ್ 5 ಮಿನಿಟ್ಸ್ಗೂ ಒಂದೊಂದು ವ್ಯೂ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಆ 5 ಮಿನಿಟ್ಸಲ್ಲಿ ನಾವು ಏನು ನೋಡ್ಕೋಬೇಕು ಆ ವ್ಯೂನ ಕ್ಯಾಪ್ಚರ್ ಮಾಡ್ಕೋಬೇಕು. ಇನ್ನೊಂದು 5 ಮಿನಿಟ್ಸ್ ಹೋದರೆ ಕಂಪ್ಲೀಟ್ ಮುಚ್ಚೋಗುತ್ತೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ನೀವು ನೋಡ್ಬೋದು ಆ ಫೈನಲ್ ಟ್ರೈಲ್ ಹೇಗಿತ್ತು. ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಬಟ್ ಜಾಸ್ತಿ ದೂರ ಇಲ್ಲ. ಅದೊಂದು ಕಂಪ್ಲೀಟ್ ಮಾಡಿಬಿಟ್ರೆ ಸಾಕು. ಯು ಗೆಟ್ ಟು ಸಿ ಹೆವೆನ್.